ತುಂಗಭದ್ರಾ ನದಿಯಲ್ಲಿರುವಂತಹ ಶ್ರೀಕೃಷ್ಣದೇವರಾಯ ಸಮಾಧಿ ಮಂಟಪದಲ್ಲಿ ಮಾಂಸ ಶುದ್ದೀಕರಣ ನಡೆದಿತ್ತು. ಮೇಕೆ ಮಾಂಸ ಏನು ತಂದು ಹಾಕಿದ್ರು ಅದರ ಶುದ್ದೀಕರಣದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ ಖಾತೆಯ ಮೂಲಕ ಪ್ರಕರಣವನ್ನು ಖಂಡಿಸಿದರು. ಈ ಪ್ರಕರಣಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣದೇವರಾಯ ಸಮಾಧಿ ಮಂಟಪಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಿದರು. ಇದು ಅನಾವಶ್ಯಕವಾಗಿ ಏನೋ ಆಕ್ಸಿಡೆಂಟ್ ಆಗಿರ್ತಕ್ಕಂತ ಕುರಿ ಮಾಂಸ ಅಂತಂದು ಇಲ್ಲಿ ಯಾವುದೇ ತರಹದ ಮಾಂಸ ಮಾರಾಟ ಹಿಂದೆ ಕೂಡ ಯಾವುದೇ ರೀತಿ ನಡೆದಿಲ್ಲ ಸರ್. ಇದು ಅನಾವಶ್ಯಕವಾಗಿ ಏನೋ ಆಕ್ಸಿಡೆಂಟ್ ಆಗಿರ್ತಕ್ಕಂತ ಕುರಿ ಮಾಂಸ ಅಂತಂದು ಇಲ್ಲಿ ಯಾರೋ ಮಾಡಿದ್ರೆ ಸರ್. ಈ ತರ ಈ ತರ ನಮ್ದು ಐತಿಹಾಸಿಕ ಪ್ರದೇಶ ಆಗಿರೋದ್ರಿಂದ ಇದೇ ಮೊದಲೇ ಬೇರೆ ಸರ್. ಅವ್ರಿಗೆ ಗೊತ್ತಿದ್ದು ಮಾಡಿದ್ರೆ ಗೊತ್ತಿಲ್ದೇನೆ ಆಗಿರತಕ್ಕಂತ ವಿಷಯ ಇದು. ಇಲ್ಲಿ ಇದನ್ನ ಸುಮ್ಮನೆ ಚಿಕ್ಕದನ್ನ ತಗೊಂಡು ದೊಡ್ಡದಾಗಿ ರಾಜಕೀಯ ಪ್ರೇರಿತದಿಂದ ಇದನ್ನ ದೊಡ್ಡದಾಗಿ ಮಾಡ್ತಾರೆ ಹೊರತು ಇಲ್ಲಿ ನಮ್ಮ ಭಾಗದಲ್ಲಿ ಈ ತರ ಅರವತ್ನಾಲ್ಕು ಮಂಟಪ ಐತಿಹಾಸಿಕ ಪ್ರದೇಶ ಆಗಿರೋದ್ರಿಂದ ಆನೆಗೊಂದು ಈ ಭಾಗದಲ್ಲಿ ಯಾವತ್ತೂ ಈ ತರ ನಡೆದಿಲ್ಲ ಸರ್. ಯಾವುದೇ ತರಹದ ಜಾತಿಗಣತಿ ವಿಚಾರದ ಬಗ್ಗೆ ಕೊಪ್ಪಳದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿದರು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಕ್ಯಾಬಿನೆಟ್ನಲ್ಲಿ ಇರಿಸಲಾಗಿದೆ. ಮಂತ್ರಿಗಳು ಜಾತಿಗಣತಿ ವರದಿ ಅಧ್ಯಯನ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ಅಧ್ಯಯನ ಆಗಿದ್ದಿಲ್ಲ. 24ನೇ ತಾರೀಕು ಮಲೆ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಲಿಕ್ಕಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲಾಗುವುದು ಅಂತ ಹೇಳಿದರು. ಕೆಲವರಿಗೆ ಮಾಹಿತಿ ಕೊರತೆ ಇದೆ. ಇದರಿಂದ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತೇವೆ. ಯಾರಿಗೂ ಅನ್ಯಾಯ ಮಾಡುವ, ಹಿತವನ್ನು ನಿರ್ಲಕ್ಷ್ಯ ಮಾಡುವ ಕೆಲಸ ಮಾಡೋದಿಲ್ಲ. ಪ್ರತಿ ಅಂಕಿಅಂಶ ಜಿಲ್ಲಾ ಕಚೇರಿಯಲ್ಲಿ ಇದ್ದಾವೆ. ಕ್ಷೇತ್ರವಾರು, ಜಿಲ್ಲಾವಾರು ಮಾಹಿತಿ ಒದಗಿಸಿಲ್ಲ. ಶಾಸಕರಿಗೂ ಮಾಹಿತಿ ಒದಗಿಸುತ್ತೇವೆ ಅಂತ ಎಚ್ ಕೆ ಪಾಟೀಲ್ ಹೇಳಿದರು. ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿಯನ್ನು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನ ಇರಿಸಲಾಗಿದೆ, ಮಂಡಿಸಲಾಗಿದೆ. ಅದನ್ನ ಕ್ಯಾಬಿನೆಟ್ ಸದಸ್ಯರುಗಳು, ಸಚಿವ ಸಂಪುಟದ ಸದಸ್ಯರುಗಳು, ಮಂತ್ರಿಗಳು ಅಧ್ಯಯನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಅಧ್ಯಯನ ಸಾಧ್ಯ ಆಗಿರಲಿಲ್ಲ ಹೋದ ವಾರ. ಅದಕ್ಕೆ 24ನೇ ತಾರೀಕಿಗೆ ನಾವು ಮಲೆ ಮಹದೇಶ್ವರದಲ್ಲಿ ಸಭೆ ಮಾಡ್ತಾ ಇರೋದ್ರಿಂದ ಅವತ್ತು ಆ ಒಂದು ಪ್ರದೇಶದ ಬಗ್ಗೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ತಹಶೀಲ್ದಾರ್ ವಿಶ್ವನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಕಾಮಗಾರಿ ಸ್ಥಳ ಪರಿಶೀಲನೆಗೆ 3.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಕುರಿತು ರಾಯಚೂರಿನ ಸಾಮಾಜಿಕ ಕಾರ್ಯಕರ್ತ ಮಹಾಂತೇಶ್ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಭ್ರಷ್ಟ ಅಧಿಕಾರಿ ವಿಶ್ವನಾಥ್ ಮುಂಗಡ 1.5 ಲಕ್ಷ ಪಡೆದಿದ್ದ. ಬಾಕಿ 1,70,000 ಲಂಚ ಸ್ವೀಕಾರ ಮಾಡುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಶ್ವನಾಥರನ್ನ ಬಂಧಿಸಿ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾವೇರಿಯ ಶಿಗ್ಗಾಂವಿ ಪಟ್ಟಣದಲ್ಲಿ ನೂತನ ಪ್ರವಾಸಿ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಮುನ್ನ ಸ್ಟೇಜ್ ಮೇಲೆ ಹೋಗುವ ವಿಚಾರಕ್ಕೆ ಮುಸ್ಲಿಂ ಮುಖಂಡರು ಹಾಗೂ ಪಂಚಮಸಾಲಿ ಮುಖಂಡರು ಜಗಳವಾಡಿಕೊಂಡಿದ್ದಾರೆ. ಮುಖಂಡರ ನಡುವೆ ನಡೆದ ವಾಗ್ವಾದ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಜನಿವಾರ ಕತ್ತರಿಸಿದ ವಿಚಾರದ ಬಗ್ಗೆ ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದರು. ಜನಿವಾರ ಕತ್ತರಿಸಿದ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಎಲ್ಲಾ ಧರ್ಮಗಳಿಗೂ ಮಾನ್ಯತೆ ಕೊಡುತ್ತೆ. ಈ ಘಟನೆ ಖಂಡನೀಯ ಹಾಗೂ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಹೇಳಿದ್ದಾರೆ. ಈ ಘಟನೆ ಸರ್ಕಾರದ ನಿರ್ದೇಶನದ ಮೇರೆಗೆ ಮಾಡಿದಂತಹದ್ದಲ್ಲ. ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಪರೀಕ್ಷೆ ಮಿಸ್ ಮಾಡಿಕೊಂಡ ವಿದ್ಯಾರ್ಥಿ ಬಗ್ಗೆ ಏನು ಮಾಡಬೇಕು ಅನ್ನೋ ನಿರ್ಣಯ ಮಾಡಲಾಗುತ್ತೆ. ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಯಾರ ಭಾವನೆಗೂ ಧಕ್ಕೆ ಆಗದಂತೆ ನಮ್ಮ ವರ್ತನೆ ಇರಬೇಕು ಅಂತ ಹೇಳಿದರು. ಎಲ್ಲಾ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ದು. ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲಗಳಿಗತಕ್ಕಂಥದ್ದು ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ. ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ ಅದು ಖಂಡನೀಯ ಮತ್ತು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಅದರಲ್ಲಿ ಏನು ಗೊಂದಲ ಇಲ್ವಲ್ಲ. ಅವ್ರು ಯಾರೋ ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಹುಬ್ಬಳ್ಳಿ ಮಂದಿಗೆ ವರುಣ ತಂಪೆರೆದಿದ್ದಾನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಮಳೆರಾಯನ ಆಗಮನವಾಗಿದ್ದು ಬಿಸಿಲಿನ ಬೇಗೆಗೆ ಕಂಗಾಲಾಗಿದ್ದ ಹುಬ್ಬಳ್ಳಿಯ ಜನ ಕೂಲ್ಕೂಲಾಗಿದ್ದಾರೆ.
ವಿಜಯಪುರದ ಕೋಲಾರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಮುಳವಾಡ, ರೋಣಿಹಾಳ ಹಾಗೂ ಹಳ್ಳದ ಗೇಣೂರು ಭಾಗದಲ್ಲಿ ಆಲಿಕಲ್ಲು ಮಳೆಗೆ ಕಟಾವಿಗೆ ಬಂದ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಈರುಳ್ಳಿ ನಾಶಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಈರುಳ್ಳಿ ಬೆಳೆಗೆ ಸೂಕ್ತ ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನ್ಗಢ ಪಟ್ಟಣದಲ್ಲಿ ಭಾರೀ ಮಳೆಗೆ ಕಾಂಪೌಂಡ್ ಕುಸಿದು ವ್ಯಕ್ತಿ ಮೃತಪಟ್ಟಿದ್ದಾರೆ. ಪಿಡಬ್ಲ್ಯೂಡಿ ಕಚೇರಿ ಕಾಂಪೌಂಡ್ ಕುಸಿದು ಮೆಹಬೂಬ್ ಸಾಬ್ ತಾಳಿಕೋಟೆ ಹಾಸು ನೀಗಿದ್ದಾರೆ. ಸ್ಥಳಕ್ಕೆ ಅಮೀನ್ಗಢ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಧಾರವಾಡ ತಾಲೂಕಿನ ಇಟ್ಟಿಗಟ್ಟಿ ಗ್ರಾಮದ ಬಳಿ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಈ ಅವಘಡದಲ್ಲಿ ಬೈಕ್ ಸವಾರ ಮೃತಪಟ್ಟಿದ್ದಾರೆ. 20 ವರ್ಷದ ಶಿವಾನಂದ ಕಂಕೊಳ್ಳಿ ಮೃತ ದುರ್ದೈವಿ. ಬೈಕ್ ಹಿಂಬದಿ ಕುಳಿತಿದ್ದ ಮಹಿಳೆಗೆ ಗಾಯವಾಗಿದ್ದು, ಗಾಯಾಳು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಪೊಲೀಸರು ಲಾರಿ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ವೆಂಗೂರ್ಲಾ ಮಾರ್ಗ ಮಧ್ಯೆ ಇರುವ ಸೂಫಿ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರ ರಸ್ತೆ ಸಾರಿಗೆ ಬಸ್ ಹಾಗೂ ಲಾರಿ ನಡುವೆ ಅವಘಡ ನಡೆದಿದ್ದು, ಬಸ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಅಪಘಾತದಲ್ಲಿ ಸುಮಾರು 14 ಜನ ಪ್ರಯಾಣಿಕರಿಗೆ ಗಾಯವಾಗಿದೆ. ಸ್ಥಳಕ್ಕೆ ಚಂದಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕೊಡಿಯಾಲ ಹೊಸಪೇಟೆ ಗ್ರಾಮದ ನಿವಾಸಿ ಸಚಿನ್ 41ನೇ ರ್ಯಾಂಕ್ ಪಡೆದಿದ್ದಾರೆ. ಸಚಿನ್ ಬಸವರಾಜ್ ಗುತ್ತೂರ ವೃತ್ತಿಯಲ್ಲಿ ವೈದ್ಯರಾಗಿದ್ದು, 4ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪಾಸ್ ಆಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಕ್ಕಿಮರಡಿ ಗ್ರಾಮದ ಪಾಂಡುರಂಗ ಸದಾಶಿವ ಕಂಬಳಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 529ನೇ ರ್ಯಾಂಕ್ ಪಡೆದಿದ್ದಾರೆ. ಕಳೆದ 1 ವರ್ಷದಿಂದ ಪಾಂಡುರಂಗ ಐಎಫ್ಎಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 5ನೇ ಪ್ರಯತ್ನದಲ್ಲಿ ಪಾಂಡುರಂಗ ಕಂಬಳಿ ಯುಪಿಎಸ್ಸಿ ಪಾಸ್ ಆಗಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಮಂಜುನಾಥ್ ರಾವ್ ಮೃತ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಮಂಜುನಾಥ್ ರಾವ್ಗೆ ಸಂತಾಪ ಸೂಚಿಸಿದರು. ಚಿಕ್ಕಮಗಳೂರು ನಗರದ ಆಶೀರ್ವಾದ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂತಾಪ ಸೂಚಿಸಿದರು. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಉಗ್ರಗಾಮಿಗಳಿಗೆ ಧಿಕ್ಕಾರ ಕೂಗಿದರು. ಜಮ್ಮು ಕಾಶ್ಮೀರ ಉಗ್ರರ ದಾಳಿಗೆ ಮೂಲ ಸತ್ವ ಮೂಲ ಬೇರು ಅಂತ ಹೇಳುವಂತಹದ್ದನ್ನ ಈ ಕಾರಣಕ್ಕಾಗಿ ನಾವು ಹೇಳಿದಂತಹದ್ದು. ಅದಕ್ಕಾಗಿ ಜನಿವಾರಕ್ಕೆ ಏನು ಗೌರವ ಸಿಕ್ಕಿದ್ರೆ ಅದು ಇಡೀ ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದಂತಾಗ್ತದೆ. ಯಾರು ಸಮಾಜದಲ್ಲಿ ಗೌರವವನ್ನು ಪಡೆಯುವಂತ ಸ್ಥಿತಿಯನ್ನು ತಲುಪುತ್ತಾರ ಅದರ ಹಿಂದೆ ಒಂದು ಜನಿವಾರ ಇದೆ ಅಂತ ಹೇಳುವಂತಹದ್ದನ್ನ ನಾವು ಯಾವತ್ತಿಗೆ ಕೂಡ ಮರಿಬಾರದು. ಒಂದು ಎಂತ ಅದ್ಭುತವಾದಂತಹ ಗಾದೆಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿನಾಶ